ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ 4 ಜನ ಸ್ನೇಹಿತರಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೈವೇ ಅಂದರೆ ಎಲ್ಲರ ಮೈಂಡ್ಗೆ ಬರೋ ದೃಶ್ಯ ಏನಂದರೆ ತುಂಬ ಫಾಸ್ಟಾಗಿ ಓಡಿಸ್ಕೊಂಡು ಹೋಗೋ ಕಾರ್ಗಳು, ಬೈಕ್ಗಳು, ಬಸ್ಗಳು, ಟ್ರಕ್ ಇಂತಹ ವಾಹನಗಳು. ಆದರೆ ನಮ್ಮ ಕರ್ನಾಟಕದ ಕೆಲವೊಂದು ಹೈವೇಗಳು ಮಧ್ಯರಾತ್ರಿ ಆಗ್ತಾ ಇದ್ದ ಹಾಗೆ ದೆವ್ವ, ಭೂತ, ಪಿಶಾಚಿಗಳು ಓಡಾಡೋ ಹೈವೇ ಆಗುತ್ತೆ. ಆ ಸಮಯದಲ್ಲಿ ಯಾರಾದರೂ ಅವುಗಳ ಕೈಗೆ ಸಿಕ್ಕರೆ ಅವ್ರಿಗೆ ಕೊಡಬಾರದೇ ಇರೋ ಕಾಟಗಳನ್ನು ಕೊಡುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಅಂಥದ್ದೇ ಒಂದು ಭಯಂಕರವಾದ ಹಾಂಟೆಡ್ ಹೈವೇಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಹೊರಟಿರೋ ಆ ಹಾಂಟೆಡ್ ಹೈವೇ ಬೇರೆ ಯಾವುದೂ ಅಲ್ಲ, ಅದೇ ಬೆಂಗಳೂರು ಮಂಗಳೂರು ಹೈವೇ. ಇನ್ನು ಈ ಹೈವೇಯಲ್ಲಿ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಮ್ಮ ಚಾನಲ್ ಜೊತೆ ಶೇರ್ ಮಾಡಿಕೊಂಡ ಆ ವ್ಯಕ್ತಿಯ ಹೆಸರು ಮುನಿರಾಜು. ಆದರೆ ಈ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಮುನಿರಾಜು ಅವರ ಮಗ ಅಕ್ಷಯ್ಗೆ. ಅವತ್ತು ರಾತ್ರಿ ಆ ಹೈವೇಯಲ್ಲಿ ಅಕ್ಷಯ್ ಮತ್ತು ಅವರ ಸ್ನೇಹಿತರಿಗೆ ಏನೆಲ್ಲ ಆಯಿತು ಅಂತ ಕೇಳಿದ್ರೆ ನೀವು ಕೂಡ ನಂಬೋದಿಲ್ಲ. ಅವತ್ತು ಅಕ್ಷಯ್ ಜೀವಂತವಾಗಿ ಅಲ್ಲಿಂದ ಆಚೆ ಬಂದಿದ್ದೆ ಒಂದು ಪವಾಡ ಅಂತ ಹೇಳಬಹುದು. ಅಷ್ಟು ಭಯಂಕರವಾಗಿರುತ್ತೆ ಅಕ್ಷಯ್ಗೆ ಅವತ್ತು ರಾತ್ರಿ ಆ ಹೈವೇಯಲ್ಲಿ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟಕ್ಕೂ ಆಗಿದ್ದೇನೆಂದರೆ ಮುನಿರಾಜು ಫ್ಯಾಮಿಲಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ದರಿಂದ ಮುನಿರಾಜು ಅವರ ಮಗನಿಗೂ ಕೂಡ ಯಾವುದಾದ್ರೂ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಕಾರ್ ನೋಡು, ನಿಮ್ಮ ಫ್ರೆಂಡ್ಸ್ಗೂ ನೋಡೋದಕ್ಕೆ ಹೇಳು, ಯಾವುದಾದ್ರೂ ಒಳ್ಳೆ ಕಂಡೀಷನ್ನಲ್ಲಿರೋ ಕಾರ್ ಸಿಕ್ಕಿದ್ರೆ ತಗೊಂಡ್ಬಿಡೋಣ ಅಂತ ಹೇಳಿರ್ತಾರೆ. ಅದೇ ರೀತಿಯೇ ಅಕ್ಷಯ್ ಕಾರ್ಗೋಸ್ಕರ ನೋಡ್ತಾನೆ. ಮತ್ತು ಅವನ ಸ್ನೇಹಿತರಿಗೂ ಕೂಡ ಒಂದು ಮಾತನ್ನು ಹೇಳಿ ಇಟ್ಟಿರ್ತಾನೆ. ಒಂದು ದಿನ ಅಕ್ಷಯ್ಗೆ ಮಂಗಳೂರಲ್ಲಿ ತುಂಬ ಕಡಿಮೆ ಕಿಲೋಮೀಟರ್ ಓಡಿರೋ ಒಳ್ಳೆ ಕಂಡೀಷನ್ನಲ್ಲಿರೋ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ಗೆ ಇದೆ ಅಂತ ಗೊತ್ತಾಗುತ್ತೆ. ತಕ್ಷಣ ಅಕ್ಷಯ್ ಮತ್ತು ಅವರ ತಂದೆ ಮುನಿರಾಜು ಫೋನ್ ಮಾಡಿ ಕಾರ್ ಡೀಟೇಲ್ಸ್ ಎಲ್ಲವನ್ನ ತಿಳ್ಕೊತಾರೆ. ಫೋನ್ನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಆ ಕಾರ್ ಒಳ್ಳೆ ಕಂಡೀಷನ್ನಲ್ಲಿ ಇರೋ ಥರ ಇತ್ತು. ಆದರೆ ಕಣ್ಣಾರೆ ನೋಡದೆ ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂತ ಮುನಿರಾಜುಗೆ ಅನಿಸುತ್ತೆ. ಆಗ ಮುನಿರಾಜು ಅವರ ಮಗ ಅಕ್ಷಯ್ಗೆ ಈ ರೀತಿ ಹೇಳ್ತಾರೆ, ಲೋ ಅಕ್ಷಯ್, ನನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಕಣ. ಒಂದು ಕೆಲಸ ಮಾಡು, ನೀನು ಮತ್ತು ನಿನ್ನ ಫ್ರೆಂಡ್ಸ್ ಹೋಗಿ ಗಾಡಿ ಕಂಡೀಷನ್ನ ನೋಡಿ ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ ಅನಿಸಿದ್ರೆ ಒಂದು ಫೋನ್ ಮಾಡಿ ಸಾಕು, ಮನಿ ಟ್ರಾನ್ಸ್ಫರ್ ಮಾಡ್ತೀನಿ, ಹಾಗೆ ಗಾಡಿನ ಡೆಲಿವರಿ ತಗೊಂಡು ಬಂದ್ಬಿಡಿ ಅಂತ ಹೇಳ್ತಾರೆ. ಅದೇ ರೀತಿಯೇ ಅಕ್ಷಯ್ ಮತ್ತು ಅವನ 3 ಜನ ಸ್ನೇಹಿತರು ಬಸ್ನಲ್ಲಿ ಮಂಗಳೂರಿಗೆ ಹೊರಡ್ತಾರೆ. ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ತಾರೆ, ಟೆಸ್ಟ್ ಡ್ರೈವ್ ಮಾಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಆಗ ಅಕ್ಷಯ್ ತಂದೆಗೆ ಫೋನ್ ಮಾಡಿ, ಪಪ್ಪ ಗಾಡಿ ಸೂಪರ್ ಆಗಿದೆ, ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ, ಇದನ್ನೇ ತಗೊಂಡ್ಬಿಡೋಣ ಪಪ್ಪ, ಡೀಟೇಲ್ಸ್ ಕೊಡ್ತೀನಿ, ಅಮೌಂಟ್ ಹಾಕ್ಬಿಡು, ಇವತ್ತೆಷ್ಟೊತ್ತಾದರೂ ಪರವಾಗಿಲ್ಲ ಪಪ್ಪ, ಗಾಡಿ ಡೆಲಿವರಿ ತಗೊಂಡು ರಾತ್ರಿನೇ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಅದೇ ರೀತಿಯೇ ಮುನಿರಾಜು ಮನಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಕ್ಷಯ್ ಎಲ್ಲ ಫಾರ್ಮ್ಯಾಲಿಟೀಸ್ನ ಕಂಪ್ಲೀಟ್ ಮಾಡಿ ಗಾಡಿನ ಡೆಲಿವರಿ ತಗೊಂಡು ರಾತ್ರಿ 10 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ. ಸೊ ಇವರು ವಾಪಸ್ ಮಂಗಳೂರಿಂದ ಬೆಂಗಳೂರಿಗೆ ಬರೋ ಹೈವೇನ ರೀಚ್ ಆಗಬೇಕು ಅಂದರೆ ಸುಮಾರು 8ರಿಂದ 9 ಕಿಲೋಮೀಟರ್ ಕಾಡು ರಸ್ತೆಯಲ್ಲಿ ಬರಬೇಕಾಗಿತ್ತು. ಬೇರೆ ದಾರಿ ಅನ್ನೋದು ಇರಲಿಲ್ಲ. ಸೊ ವಿಧಿ ಇಲ್ಲದೆ ಅಕ್ಷಯ್ ಮತ್ತು ಅವನ 3 ಜನ ಸ್ನೇಹಿತರು ಒಟ್ಟು 4 ಜನ ಕಾರ್ನಲ್ಲಿ ಆ ಕಾಡು ರಸ್ತೆಯಲ್ಲಿ ಬರ್ತಾ ಇರ್ತಾರೆ. ಈ ರೀತಿಯವರು ಆ ಕಾಡು ರಸ್ತೆಯಲ್ಲಿ ಬರ್ತಾ ಇರುವಾಗ ಅವ್ರಿಗೆ ಬರ್ತಾ ಬರ್ತಾ ಆ ಕಾಡು ತುಂಬ ದೊಡ್ಡದು ಅನಿಸುತ್ತೆ.
ಯಾಕಂದರೆ ಹೋಗ್ತಾ ಹೋಗ್ತಾ ಮರಗಳು ತುಂಬ ದಟ್ಟವಾಗುತ್ತೆ. ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಬರೀ ಮರಗಳೇ ಇತ್ತು. ಇನ್ನು ಕಾರ್ ಹೆಡ್ಲೈಟ್ ಬೆಳಕನ್ನು ಬಿಟ್ಟರೆ ಅಲ್ಲಿ ಬೇರೆ ಬೆಳಕು ಅನ್ನೋದೇ ಇರಲಿಲ್ಲ. ಎಲ್ಲಿ ನೋಡಿದ್ರು ಕಗ್ಗತ್ತಲು ಆವರಿಸಿಕೊಂಡಿತ್ತು. ಆ ಕಾಡು ಪೂರ್ತಿಯಾಗಿ ನಿಶ್ಶಬ್ದವಾಗಿತ್ತು. ಎಷ್ಟು ನಿಶ್ಶಬ್ದವಾಗಿತ್ತಂದರೆ ಎಲ್ಲೋ ದೂರದಲ್ಲಿ ಕೂಗ್ತಾ ಇದ್ದ ಗೂಬೆಗಳ ಶಬ್ದ ಅವರ ಪಕ್ಕದಲ್ಲೇ ಕೂಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಇನ್ನು ಆ ನಿಶ್ಶಬ್ದದಿಂದ ಅವ್ರಿಗೆ ಏನಪ್ಪ ಇದು ಇಷ್ಟು ಭಯಂಕರವಾಗಿದೆ ಮತ್ತು ಇಷ್ಟು ಸೈಲೆಂಟ್ ಆಗಿದೆ ಅಂತ ಅನ್ನಿಸುತ್ತೆ. ಈ ರೀತಿ ಸ್ವಲ್ಪ ಹೊತ್ತಿನ ನಂತರ ಅವ್ರಿಗೆ ಆ ಕಾಡಿಂದ ಒಂದು ಶಬ್ದ ಕೇಳಿಸುತ್ತೆ. ಅದೇನೆಂದರೆ ಯಾರೋ ಒಬ್ಬಳು ಮಹಿಳೆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಝಲ್ ಝಲ್ ಅಂತ ನಡೀತಾ ಇರೋ ಥರ ಶಬ್ದ ಕೇಳಿಸುತ್ತೆ. ಆದರೆ ಅಲ್ಲಿ ಇವರು 4 ಜನರನ್ನು ಬಿಟ್ಟರೆ ಒಂದೇ ಒಂದು ನರಪಿಳ್ಳೆ ಕೂಡ ಇರಲಿಲ್ಲ. ಇದಾದ ಸ್ವಲ್ಪ ಹೊತ್ತಿಗೆ ಯಾರೋ ಒಬ್ಬಳು ವಯಸ್ಸಾದ ಮುದುಕಿ ಇವರ ಕಾರ್ ಮುಂದೆ ಲೆಫ್ಟಿಂದ ರೈಟ್ಗೆ ತುಂಬ ಫಾಸ್ಟಾಗಿ ಪಾಸ್ ಆಗ್ತಾಳೆ. ಅದನ್ನು ನೋಡಿ ಇವ್ರಿಗೆ ಇದ್ಯಾರಿದು ಇಷ್ಟು ಫಾಸ್ಟಾಗಿ ಹೋಗ್ಬಿಟ್ರಲ್ವಾ, ಮನುಷ್ಯರು ಅಷ್ಟು ಫಾಸ್ಟಾಗಿ ಓಡೋಗೋದಕ್ಕಾಗುತ್ತಾ ಇಲ್ವಲ್ಲ ಅಂತ ಒಬ್ರಿಗೊಬ್ರು ಮಾತಾಡಿಕೊಳ್ತಾರೆ. ಹೀಗೆ ಅಕ್ಷಯ್ ಮತ್ತು ಅವನ 3 ಸ್ನೇಹಿತರು ಭಯದಲ್ಲೇ ಆ ಕಾಡು ರಸ್ತೆಯಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದ ಹಾಗೆ ಅವರ ಕಾರ್ ರೇಡಿಯೋ ಆನ್ ಆಗುತ್ತೆ ಮತ್ತು ಅದರಿಂದ ಹಳೆಯ ಕಾಲದ ಹಾಡುಗಳು ಬರ್ತಾ ಇರುತ್ತೆ. ಇವರು ಏನೋ ಲೂಸ್ ಕಲೆಕ್ಷನ್ ಇರ್ಬೋದು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಹಳೆಯ ಕಾಲದ ಹಾಡುಗಳು ಬರ್ತಾ ಇದ್ದ ಆ ರೇಡಿಯೋದಲ್ಲಿ ಹಾಡುಗಳು ಆಫ್ ಆಗಿ ತುಂಬ ವಿಚಿತ್ರವಾದ ಶಬ್ದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆ ಶಬ್ದಗಳು ಇವ್ರಿಗೆ ತುಂಬ ಭಯವನ್ನು ಹುಟ್ಟಿಸ್ತಾ ಇತ್ತು. ಇಷ್ಟೆಲ್ಲ ಆಗೋ ಅಷ್ಟರೊಳಗೆ ಅವರು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದ ಮಂಗಳೂರು ಟು ಬೆಂಗಳೂರು ಹೈವೇ ಬಂದೇ ಬಿಡುತ್ತೆ. ಈಗ ಅವ್ರಿಗೆಲ್ಲ ಸ್ವಲ್ಪ ಧೈರ್ಯ ಬರುತ್ತೆ. ಯಾಕಂದರೆ ಹೈವೇ ಸಿಕ್ಬಿಡ್ತಲ್ವ, ಫಾಸ್ಟಾಗಿ ಹೋಗ್ಬಿಡ್ಬೋದು ಅಂತ ಧೈರ್ಯ ತಗೋತಾರೆ. ಈ ರೀತಿ ಅಕ್ಷಯ್ ಆ ಹೈವೇಯಲ್ಲಿ ಸುಮಾರು 30ರಿಂದ 40 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಒಂದು ಭಯಂಕರವಾದ ಘಟನೆ ನಡೆದೇ ಹೋಗುತ್ತೆ. ಅದೇನೆಂದರೆ ಅಕ್ಷಯ್ ಓಡಿಸ್ತಾ ಇದ್ದ ಕಾರ್ ಸ್ಟೇರಿಂಗ್ ವೀಲ್ ಇದ್ದಕ್ಕಿದ್ದ ಹಾಗೆ ತನ್ನಷ್ಟಕ್ಕೆ ತಾನೇ ರೈಟ್ಗೆ ತಿರುಗ್ತಾ ಇತ್ತು. ಇದನ್ನು ನೋಡಿ ಅಕ್ಷಯ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಇದೇನಪ್ಪ ಇದು, ಆದಷ್ಟು ಕದೆ ರೈಟ್ಗೆ ಹೋಗ್ತಾ ಇದೆ ಅಂತ ಅಂದ್ಕೊಂಡು ಸ್ಟೇರಿಂಗ್ ವೀಲ್ನ ಲೆಫ್ಟ್ಗೆ ತಿರುಗಿಸ್ತಾನೆ. ಆದರೆ ಸ್ಟೇರಿಂಗ್ ವೀಲ್ ಮಾತ್ರ ತುಂಬ ಫೋರ್ಸ್ಫುಲ್ಲಾಗಿ ರೈಟ್ಗೆ ತಿರುಗುತ್ತೆ. ಹೀಗೆ ಕೊನೆಗೂ ಕಾರ್ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ. ಆಗ ಅಕ್ಷಯ್ ಏನಪ್ಪ ಇದು ಹೀಗಾಗೋಯ್ತು, ಅಪ್ಪನಿಗೆ ಹೆಂಗೆ ಹೇಳೋದು ಅಂತ ಭಯ ಬೀಳ್ತಾನೆ. ಯಾಕಂದರೆ ನೀವೇ ಏನೋ ಮಾಡಿದ್ದೀರಂತ ಅಪ್ಪ ನಮ್ಮನ್ನೇ ಬೈತಾರೆ ಅಂತ. ಆದರೂ ಅಕ್ಷಯ್ ತಂದೆಗೆ ಕಾಲ್ ಮಾಡಿ ಹೀಗೆಲ್ಲ ಆಯಿತು ಅಂತ ಹೇಳ್ತಾನೆ. ಆದರೆ ಅವರ ತಂದೆ ಮುನಿರಾಜು ಅದನ್ನೆಲ್ಲ ನಾನು ನಂಬೋದಿಲ್ಲ, ನೀವೇ ಏನೋ ಮಾಡಿದ್ದೀರಾ, ತುಂಬ ರ್ಯಾಶಾಗಿ ಓಡಿಸಿರ್ತೀರ, ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ಅಂತ ಫೋನ್ನಲ್ಲಿ ಸಿಕ್ಕಾಪಟ್ಟೆ ಬೈತಾರೆ. ಆಗ ಅಕ್ಷಯ್ ಇಲ್ಲಪ್ಪ ನಾವೇನು ತಪ್ಪು ಮಾಡಿಲ್ಲ, ನಿಜವಾಗ್ಲೂ ಹೀಗೆಲ್ಲ ಆಯಿತು ಅಂತ ಹೇಳ್ತಾನೆ. ಆಗ ಅವರ ತಂದೆ ಮುನಿರಾಜು ಅದೇ ನಿಜ ಹೇಳ್ತಾ ಇದ್ದೀರೋ ಸುಳ್ಳು ಹೇಳ್ತಾ ಇದ್ದೀರೋ ಒಂದು ಗೊತ್ತಾಗ್ತಾ ಇಲ್ಲ, ಹೋಗಲಿ ಫೋಟೋ ಕಳಿಸಿ ನೋಡ್ತೀನಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ನೀವಲ್ಲೇ ಎಲ್ಲಾದರೂ ಹೋಟೆಲ್ನಲ್ಲಿ ಉಳ್ಕೊಂಡು ಬೆಳಗ್ಗೆಗೆ ಬನ್ನಿ, ನಿಮ್ಮನ್ನು ಕಳಿಸೋ ಬದಲು ನಾನಾದರೂ ಹೋಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಬೈಕೊಂಡೆ ಫೋನ್ನ ಕಟ್ ಮಾಡ್ತಾರೆ. ಅದಕ್ಕೆ ಅಕ್ಷಯ್ ಸರಿ ಆಯಿತು ಡ್ಯಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಆದರೆ 5 ನಿಮಿಷದ ನಂತರ ಮತ್ತೆ ಅವರ ತಂದೆ ಮುನಿರಾಜು ಅಕ್ಷಯ್ಗೆ ಫೋನ್ ಮಾಡಿ ತುಂಬ ಗಾಬರಿಯಿಂದ ಅಕ್ಷಯ್ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಕ್ಷಯ್
ಪಾಪ ಹೋಟೆಲ್ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಮುನಿರಾಜು ತುಂಬ ಗಾಬರಿಯಿಂದ ಹೋಟೆಲು ಬೇಡ, ಏನು ಬೇಡ, ಈಗಲೇ ತಕ್ಷಣ ಬಸ್ಸು, ಲಾರಿ, ಕಾರು, ಆಟೋ, ಕ್ಯಾಬ್ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಅರ್ಜೆಂಟಾಗಿ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಕ್ಷಯ್, ಯಾಕಪ್ಪ ಏನಾಯ್ತು, ಇಷ್ಟು ಗಾಬರಿಯಲ್ಲಿದೆಯಾ, ನೀನೇ ಅಲ್ವಾ ಹೇಳಿದ್ದು ಬೆಳಗ್ಗೆ ಬನ್ನಿ ಅಂತ ಹೇಳ್ತಾನೆ. ಆಗ ಮುನಿರಾಜು, ಲೋ ಅಕ್ಷಯ್, ಫಸ್ಟ್ ನೀನು ಕಳಿಸಿರೋ ಫೋಟೋನ ಝೂಮ್ ಮಾಡಿ ನೋಡು ಅಂತ ಹೇಳ್ತಾನೆ. ಆಗ ಅಕ್ಷಯ್ ಅವರ ತಂದೆಗೆ ಕಳಿಸಿದ್ದ ಫೋಟೋನ ಝೂಮ್ ಮಾಡಿ ನೋಡಿದಾಗ ಅಕ್ಷಯ್ ಮತ್ತು ಅವನ ಸ್ನೇಹಿತರ ಎದೆ ಬಡಿತವೆ ನಿಂತು ಹೋಗಿತ್ತು. ಇಷ್ಟಕ್ಕೂ ಆ ಫೋಟೋದಲ್ಲಿ ಏನಿತ್ತು ಅಂತ ಹೇಳೋದಕ್ಕಿಂತ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇದಾದ ನಂತರ ಅಕ್ಷಯ್ ಮತ್ತು ಅವನ ಸ್ನೇಹಿತರು 1 ಸೆಕೆಂಡ್ ಕೂಡ ಆ ಜಾಗದಲ್ಲಿ ಇರೋದಿಲ್ಲ. ಯಾವುದೋ ಒಂದು ಗಾಡಿನ ಅಡ್ಡ ಹಾಕಿ ಅಲ್ಲಿಂದ ಮನೆಗೆ ವಾಪಸ್ ಬಂದುಬಿಡ್ತಾರೆ. ಇದು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ ನಡೆದ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ರಿಯಲ್ ಮತ್ತು ಭಯಂಕರವಾದ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.